Whoa! Manjunath, what is this? Gorgeous. Just wow. Just wow. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈಸ್ಟ್ ರೈಡರ್. ನನ್ನ ಹೆಸರು ಮೋನಿಶ್. ಹಾಗೆ ನಾನು ಪ್ರೀವಿಯಸ್ ವೀಡಿಯೋ ನಾನು ಎಲ್ಲಿ ಎಂಡ್ ಮಾಡಿದ್ದೆ ಡಿ ಹಿಲ್ಸ್ದು, ಈಗ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಕ್ಯಾತ್ಸಂದ್ರೆಗೆ ಹೋಗ್ತಾಯಿದ್ದೀನಿ ಟಿಫನ್ ತಿನ್ನೋಕ್ಕೆ ಅಂತಂದ್ಬಿಟ್ಟು. ಟಿಫನ್ ತಿಂದು ಅಲ್ಲಿಂದ ಮುಂದೆ ಹೇಗೆ ಅಂತಂದ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಬನ್ನಿ. ಸೊ ಓದ್ಸತಿ ಇಲ್ಲೇ ಗಾಡಿ ಇಲ್ಲಿವರೆಗೂ ಆಲ್ಮೋಸ್ಟ್ ಕಿಲೋಮೀಟರ್ ಹೊಡ್ಕೊಂಡ್ಬಂದ್ವಿ ಅನ್ಸುತ್ತೆ. ಟೋಯಿಂಗ್ ಮಾಡ್ಕೊಂಡು ಬಂದು ಮತ್ತೆ ವಾಪಸ್ ಆಗಿದ್ದೆ. ಗಾಡಿ ರಿಪೇರಿ ಆಗಿತ್ತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ವ್ಯೂ. It's my only, it's my life. ಅಲ್ಲ ಆಡ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಲ್ಲ ಈಗ ಆಗ್ತಾಗಿದೆ ಅನಿಸುತ್ತೆ. ನಾವು ಐ ಆಮ್ ಟರ್ನಿಂಗ್ ಸೇಫ್. ನಮ್ಮವ್ರನ್ನ ಸಾಹಸಗಳ ಮಾಡ್ತಾ ಇದ್ದಾರೆ. ಮಾಡ್ರಿ ಸಾಹಸ. ಅಲ್ಲೇ ಹೋಗೋ ಯಾವ ಇನ್ಸ್ಕೋ. ತಳ್ಳೋ, ತೊಳ್ತಿ ಅಂತ ತಾನೆ, ತಳ್ಳೋ. ಇದೇ ಆಗಬೇಕು ನಿಮ್ಗೆ, ಇದೇ ಆಗಬೇಕು. ಅವನೇ ಬರೋದು ಮಳೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಕೆಲಸ ಮಾಡ್ತಾಯಿದ್ದವರು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ನಾವು ಹಿಂಗೆ ಅವರು ಹಂಗೆ ನಾನು ಎತ್ತಿಗೋಣ ಸಮಾಧಾನ. ಹೋಗ್ತಿದ್ದೆ ದರಿದ್ರ ಅಲ್ಲಿ ಸೋಲೋ ರೈಡ್ ಒಂದು ಹೋಗ್ತಿದ್ದಾನ ಗಾಡಿ. ಆ ಗಾಡಿ ಇಲ್ಲೇ ಆಫ್ ಆಗೋಗಿತ್ತು. ಅಂದರೆ ಅದು ಕ್ಲಚ್ಚಿನ ಪ್ರಾಬ್ಲಮ್ ಆಗಿತ್ತು. ಸೊ ಫುಲ್ಲು ತಳ್ಳುನೇ. ಆಮೇಲೆ ಇಲ್ಲಿ ಯಾರೋ ಮಂಜಣ್ಣ ಅಂತ ಸಿಕ್ಕಿದ್ರು, ದೇವ್ರ ಥರ. ಅವರೇ ರೆಡಿ ಮಾಡಿಕೊಟ್ಟು. ಈಗ ಟೈಮು 12 ಗಂಟೆ ಆಗ್ತಾಯಿದೆ. ಇನ್ನು ಹೊಟ್ಟೆಗೆ ಪೂಜೆ ಆಗಿಲ್ಲ, ಹೊಟ್ಟೆಗೇನೋ ಹಿಟ್ಟು ಬಿದ್ದಿಲ್ಲ. ನೋಡೋಣ ಏನಾಗುತ್ತೋ, ಏನು ಕತ್ತೇನೋ. ಸೊ ತುಮಕೂರಿಂದ ಹಾಗೆ ಮುಂದೆ ಕ್ಯಾತ್ಸಂದ್ರ ಹೋಗಿ ಅಲ್ಲಿ ಈ ಇಡ್ಲಿ ತಿನ್ನೋಣ. ಕ್ಯಾತ್ಸಂದ್ರದಲ್ಲಿ ಇಡ್ಲಿ ಫೇಮಸ್ ಅಂತೆ. ಕ್ಯಾತ್ಸಂದ್ರ ಅಂತಂದರೆ ಅದೇ ಸಿದ್ಧಗಂಗಾ ಮಠ ಇದೆಯಲ್ಲ, ಸಿದ್ಧಗಂಗಾ ಮಠ ಇರೋದೇ ಕ್ಯಾತ್ಸಂದ್ರ. ಮುಂದೆ ಫುಲ್ಲು ಧೂಳಿದೆ, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಬರಬೇಕಾದ್ರೆ ಜಾಗರೂಕತೆಯಿಂದ ಇರಿ, ಇಲ್ಲ ಅಂದರೆ ಆಯ್ಕೊತೀರ. ಹೋಗ್ತಿ ನನ್ನ ಮೊಬೈಲ್ ಇಲ್ಲೇ ಎಲ್ಲ ರೋಡಲ್ಲಿ ಬಿತ್ತಪ್ಪ, ಸರಿಯಾಗಿ ಬಿತ್ತು ಮಾತ್ರ. ಓ ಮೈ ಗಾಡ್, ಏನಿದು ಇಷ್ಟೊಂದು ಧೂಳು ಏತಕ್ಕೆ, ಇಷ್ಟೊಂದು ಪೊಲ್ಯೂಷನ್ ಏತಕ್ಕೆ? ಅವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಹೊಟ್ಟೆಗೆ ಪೂಜೆ ಮಾಡ್ಕೊಳ್ಬೇಕು ಅಂತ. ಇನ್ನೂ ಹೊಟ್ಟೆ ಪೂಜೆ ಆಗಿಲ್ಲ. ಹಾಂ, ಇವನೇ ಫಸ್ಟು ಹೊಟ್ಟೆ ಹಸು ಬಂದಿದ್ದು. ನಮ್ಮ ಚಾಯ ತೆರೆಯೋದು ಪೋಯ. ಸೊ ಇಲ್ಲೇ ಪವಿತ್ರ ಇಡ್ಲಿ ಹೋಟೆಲ್ ಅಂಥೇಳಿ. ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಿಗೆ ಬಂದವನೇ ಅಂದ್ಕೊಂಡಿದ್ದೀರಾ? ಹೋದ್ಸತಿ ಬಂದಿದ್ವಿ, ಓಪನ್ ಆಗಿರಲಿಲ್ಲ. ಈಗ ಓಪನ್ ಆಗಿದೆ. ನಾನು ಬಂದಿರೋದು ಇಲ್ಲೇ ಮಂದಾರಗಿರಿ ಹಿಲ್ಸ್ ಅಂತ. ಸೊ ಇದು ಮಂದಾರಗಿರಿ ಹಿಲ್ಸ್. ಯಾಕೋ
ಸೊ ಹೋದ ಸತಿ ಬಂದಾಗ ಇದೆಲ್ಲ ಲಾಕ್ ಆಗಿತ್ತು, ಮತ್ತು ಇದು ಬ್ಲಾಗ್ ಮಾಡಿದ್ದೆ ಆದರೆ ವೀಡಿಯೋ ಅಪ್ಡೇಟ್ ಮಾಡಿರಲಿಲ್ಲ. ಈಗ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈಗ 1:15 ಆಗಿದೆ. ಇಡ್ಲಿ ತಿಂದಿದ್ದು ಒಳ್ಳೆ ಸಕ್ಕತ್ತಾಗಿತ್ತು, ಬೆಣ್ಣೆ ಇಡ್ಲಿ. ನೋಡೋಣ, ಇಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಆದಮೇಲೆ ಮೇಲೆ ಬೆಟ್ಟ ಹತ್ತಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಕೆಲವೊಂದು ಪ್ಲ್ಯಾನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಚೆಕ್ ಮಾಡೋಣ. ಸೊ ಇದೇ ಎಂಟ್ರೆನ್ಸು, ಅದು ಮಂದಾರಗಿರಿ ಹಿಲ್ಸ್ ಬಂದ್ಬಿಟ್ಟು ಅದು. ಸೊ ಇದು ಬಂದ್ಬಿಟ್ಟು ಮತ್ತು ಇಲ್ಲಿ ಅದು ನವಿಲು ಎಲ್ಲ ಬರುತ್ತಲ್ಲ, ಹಾಗೆ ಈ ಕಪಲ್ಸ್ಗಳೆಲ್ಲ ಕೈ ಹಿಡ್ಕೊಂಡು ಫೋಟೋಗಳು ತಗೊಂಡು ತೋರಿಸ್ತಾರಲ್ಲ ಆ ಪ್ಲೇಸ್. ಹೋಗ್ತೀನಿ ಬನ್ನಿ, ಒಳಗಡೆ ಆಗಿರುತ್ತೆ ಅಂತೇಳಿ ಎಲ್ಲ ಬಿಟ್ಟು ನಮ್ಮ ಡ್ಯಾಡಿ ಒಂದೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ ಹೋಯ್ತು. ಹಾಂ, ಅದನ್ನೇ ಎತ್ಕೊಂಡು ಹೋಗೋರು. ನಾನು ಅದಕ್ಕೆ ಒಂದೊಂದು ಚಪ್ಪಲಿ ಕ್ಯಾಮ್ರಾ ಇದೆಯಾ ಅಂತ ಕೇಳಿದ್ರು. ಬ್ಯಾಗಲ್ಲಿ ಕ್ಯಾಮ್ರಾ ಇದೆಯಾ ಅಂತ ಕೇಳಿದ್ರು. DSLR ಅಂತ ಇಂತು ಪ್ರಫುಲ. ಅದೇ ಹೆಣ್ಮಕ್ಳು ಗಂಡು ಮಕ್ಕಳು ಕೈ ಹಿಡ್ಕೊಂತಾರಲ್ಲ, ಆ ಜಾಗಕ್ಕೆ ಬಂದ್ವಿ. ಎಲ್ಲೋ ಅಲ್ಲೇ ಓ ಅದೇ ಅದೇ ಹಿಂಗೆ ಹಿಡ್ಕೊಂಡು ಕಪ್ಪಲ್ ಗೋಲ್ಸ್ ಹಾಕ್ತಾರಲ್ಲ ಅದು. ಹಾಂ, ಇಲ್ಲಿ ಬಾಹುಬಲಿ ಗೊಮ್ಮಟೇಶ್ವರ ಅಂತ ಕರೀತಾರೆ. ನಾ ಹೇಳ್ತಿದ್ನಲ್ಲ, ಈ ಕಪಲ್ ಗೋಲ್ಸ್ ಅಂತ ಕೈ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಫೋಟೋ ಹಿಡಿತಾರಲ್ಲ, ಇದೆ ಸಾಂಗು. ನಮ್ಮಂತ ಸಿಂಗಲ್ಸ್ ಇಲ್ಲಿ ಸೊ ಗೈಸ್, ಇವಾಗ ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ವೀಡಿಯೋಸು ಸಾಂಗ್ಸ್ ಎಲ್ಲ ಕೇಳಿಕೊಂಡು ಫುಲ್ಲು ತಲಾಟೆ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇದಕ್ಕಿಂತ ಇನ್ನೇನು ಬೇಕು ನಮಗೆ ವೀಕೆಂಡಲ್ಲಿ. ಸೊ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ವಿ, ಆರಾಮಾಗಿ ರೆಸ್ಟ್ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ನೀವು ಇದೇ ಥರ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದೆ ಓಡೋಣ ಬನ್ನಿ. ಸೊ ಇಲ್ಲಿ ಊಟ ಮಾಡ್ಕೊಂಡ್ವಿ. ಈಗ ನೆಲಮಂಗಲ ಹತ್ರ ಇದ್ದೀವಿ. ಈಗ ನೆಲಮಂಗಲಲ್ಲಿ ಹೋಗ್ತಾ ಇಲ್ಲ, ಮನೆಗೆ ಡೈರೆಕ್ಟ್, ಇಲ್ಲಿಂದ ಮನೆಗೆ ಡೈರೆಕ್ಟ್. ಅವರು 5 ಜನ ಬಂದ್ಬಿಟ್ಟು ಕೆಂಗೇರಿ ಹೋಗ್ತಾರೆ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವತ್ತೂ ಇರಲಿ. ಮತ್ತು ತಿರ್ಗಿ ಈ ಥರ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಇವರು ನನ್ನ ಫ್ರೆಂಡ್ಸು, ಒಂದು ಸತಿ ಬನ್ನಿ, ಟಾಟಾ ಅನ್ಸ್ಬಿಡ್ತೀನಿ. ಅಪ್ಪ ಯಾರೋ ಬಂದ್ಬಿಟ್ರು, ಹಂಗೆ ಬಂದ್ಬಿಡ್ರಪ್ಪ. ಯಾರೋ ಅಲ್ಲಿ ಪ್ರಫುಲ ಚಾಯಾಗ ಯಾರೋ ಮೇಕಪ್ ಮಾಡ್ತಾ ಇರೋದು. ಚಾಯ್ ಹಂಗಿನ ತೆಗಿಬೇಕಿತ್ತು. ಬಂದ್ರು ಜೈಂಟ್ ಗುರು ನನ್ನ